GT Holidays, South India's #1 travel brand. Govi, a vernacular edutech brand, skilling everyone everywhere. ನಟರು ಮಾಡೋ ಆಯ್ಕೆಗಳು ಅವರ ಕೆರಿಯರ್ ಟ್ರೆಜೆಕ್ಟರಿಯನ್ನ ನಿರ್ಧರಿಸೋದು ಉಂಟು. ಕೆರಿಯರ್ ಟ್ರೆಜೆಕ್ಟರಿ ಹೀಗೆ ಇರಬೇಕು ಅಂತ ನಿರ್ಧಾರ ಮಾಡಿದ ಪ್ರಕಾರ ನಟರು ಚಿತ್ರಗಳನ್ನ ಆಯ್ಕೆ ಮಾಡಿಕೊಳ್ಳುವುದು ಉಂಟು. ನಮಸ್ಕಾರ, ಇದು ಗಲಾಟಾ ಪ್ಲಸ್. ನಾನು ಕೈರಂ ವಾಶಿ ಅಂಡ್ ಇವತ್ತಿನ ಚಿತ್ರ ಸಂತೋಷ್ ಆನಂದ್ ರಾಮ್ ಅವರ ಯುವ ರಾಜ್ಕುಮಾರ್ ಅವರ ಚೊಚ್ಚಲ ಚಿತ್ರ ಇದು. ಅವರು ಒಬ್ಬ ಮಾಸ್ ಹೀರೋ, ಒಂದು ಸ್ಟಾರ್ ಹೀರೋ ಆಗಬೇಕು ಅನ್ನೋ ಯೋಚನೆ ಇದ್ದ ಹಾಗೆ ಕಾಣಿಸ್ತಾ ಇದೆ. ಪ್ಲಸ್ ಒಂದು ಸರ್ಟನ್ ಕುಟುಂಬದಿಂದ ಬರ್ತಾ ಇದ್ದಾರೆ ಅವರು. ಸೊ ಈ ಕಾಂಟೆಕ್ಸ್ಟ್ ನಲ್ಲಿ ಚೊಚ್ಚಲ ಚಿತ್ರ ಅಂದ್ರೆ ಮುಂಗೋಪಿ ಯುವ ನಾಯಕ, ಕಾಲೇಜ್ ಕಥೆ, ಅಲ್ಲಿಂದ ಗಲಾಟೆಗಳು, ಅಪ್ಪ ಮಗನ ಸಂಬಂಧ, ಈ ಎಲ್ಲ ಅಂಶಗಳನ್ನ ಟಚ್ ಮಾಡಬೇಕಾಗಿ ಬರುತ್ತೆ. ಹೀರೋಗೆ ಆಕ್ಷನ್ ಬರುತ್ತೆ, ಡ್ಯಾನ್ಸ್ ಬರುತ್ತೆ, ಪಂಚ್ ಡೈಲಾಗ್ಸ್ ಗಳನ್ನ ಹೇಳೋಕೆ ಬರುತ್ತೆ ಅನ್ನೋದನ್ನೆಲ್ಲ ತೋರಿಸಬೇಕಾಗತ್ತೆ. ಈ ಎಲ್ಲ ಜವಾಬ್ದಾರಿ ಸಂತೋಷ್ ಅವರ ಮೇಲಿತ್ತು ಅಂತ ಅನ್ಸುತ್ತೆ. ಹಾಗಾಗಿನೇ ಈ ಎಲ್ಲ ಅಂಶಗಳು ಕೂಡಿರುವ ಹಾಗೇನೆ ಒಂದು ಜನರಿಕ್ ಕಥೆಯನ್ನ ಅವರು ಮಾಡ್ಕೊಂಡಿದ್ದಾರೆ. ಈ ಕಥೆಯಲ್ಲಿ ನಾಯಕ ಯುವಾಗೆ 4 ಸಮಸ್ಯೆಗಳಿವೆ. ಕಾಲೇಜ್ನಲ್ಲಿ ಗ್ಯಾಂಗ್ ವಾರ್, ತನ್ನ ಪ್ರೀತಿ, ತನ್ನ ಸ್ಪೋರ್ಟ್ಸ್ ಕೆರಿಯರ್, ತನ್ನ ತಂದೆಯ ಸಮಸ್ಯೆ. ಈ ಎಲ್ಲಾ ಸಮಸ್ಯೆಗಳನ್ನು ಬಹುಪಾಲು ಎಲ್ಲರೂ ತಪ್ಪಾಗಿ ಜಡ್ಜ್ ಮಾಡಿದ ಯುವ ಹೇಗೆ ಹ್ಯಾಂಡಲ್ ಮಾಡಿದ್ನೋ ಇಲ್ವೋ ಅನ್ನೋದೇ ಈ ಕಥೆ. ಇವುಗಳ ಜೊತೆ ಇನ್ನೆರಡು ಟಾಪಿಕ್ಸ್ ನ ಈ ಚಿತ್ರ ಟಚ್ ಮಾಡಿದೆ. ಆ 2 ಟಾಪಿಕ್ಸ್ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ವು. ಇನ್ಫ್ಯಾಕ್ಟ್ ಆ ಟಾಪಿಕ್ಸ್ ನ ಇನ್ನೂ ಸ್ವಲ್ಪ ಹೆಚ್ಚು ಎಕ್ಸ್ಪ್ಲೋರ್ ಮಾಡಬೇಕಿತ್ತು ಅಂತ ಕೂಡ ಅನ್ನಿಸ್ತು. ಯಾವುದು ತಪ್ಪು, ಯಾರು ತಪ್ಪಿತಸ್ಥರು ಅನ್ನೋದು ಒಂದು, ಹೆಸರು ಅನ್ನೋದು ಆ 2ನೇ ಟಾಪಿಕ್. ತಂದೆ ಮಗನಿಗೆ ಹೆಸರಿಡ್ತಾನೆ, ಮಗ ತಂದೆಗೆ ಹೆಸರು ತರ್ತಾನೆ ಅನ್ನೋದಾಗ್ಲಿ, ನಮ್ಮ ಹೆಸರು ಅಂದ್ರೆ ನಮ್ಮ ಮರ್ಯಾದೆಯನ್ನ ರೀಕ್ಲೇಮ್ ಮಾಡ್ಕೊಳ್ಳೋದು ಎಷ್ಟು ಮುಖ್ಯ ಅನ್ನೋದಾಗ್ಲಿ. ಹೀರೋ ಹೀರೋಯಿನ್ ಆಲ್ರೆಡಿ ಲವ್ ನಲ್ಲಿದ್ದಾರೆ, ಫೈನಲ್ ಇಯರ್ ಇಂಜಿನಿಯರಿಂಗ್ ನಲ್ಲಿದ್ದಾರೆ ಅಂತ ತೋರಿಸಿದ್ದು ಒಳ್ಳೆ ಐಡಿಯಾ. ಸೂಪರ್ ಮಾರ್ಕೆಟ್ ನ ಕ್ಯಾಶ್ ಕೌಂಟರ್ ಅಲ್ಲಿ ಆನ್ವಲೋಪ್ ತೆಗೆದುಕೊಡೋದು, ಬೈಕ್ ರಿಪೇರಿ ಮಾಡಿದವನು ಬೈಕ್ ಆನ್ ಮಾಡಿದಾಗ ಹೀರೋ ಮುಖ ಕಾಣೋದು, ಇವೆಲ್ಲವೂ ಒಳ್ಳೆ ಟಚಸ್. ಈ ಚಿತ್ರದಲ್ಲಿ ಒಂದು ಸ್ಪೋರ್ಟ್ಸ್ ಟ್ರ್ಯಾಕು ಇದೆ, ಅದರ ಒಳಗೆ ಒಂದು ಅಂಡರ್ ಡಾಗ್ ಟ್ರ್ಯಾಕು ಇದೆ. ಈ ಸ್ಪೋರ್ಟ್ಸ್ ಟ್ರ್ಯಾಕ್ ಅಲ್ಲಿ ಒಂದು ಕಾಂಟ್ರವರ್ಸಿ, ಟ್ರೈನಿಂಗ್ ಮಾಂಟಾಜ್, ಕೋಚ್ ಮೋಟಿವೇಶನಲ್ ಸ್ಪೀಚ್ ಕೊಡೋದು, ಇವೆಲ್ಲವೂ ಈ ಟ್ರ್ಯಾಕ್ ನ ಟೆಂಪ್ಲೇಟ್ ನ ಒಳಗೆ ಇವೆ. ಆದ್ರೆ ಇಲ್ಲಿ ಇನ್ನು ಸ್ವಲ್ಪ ಇಂಪ್ಯಾಕ್ಟ್ಫುಲ್ ಆಗಿ ಮಾಡಬಹುದಿತ್ತು ಅಂತ ಅನ್ನಿಸ್ತು. ಒಂದು ಸ್ಪೋರ್ಟ್ಸ್ ಟೂರ್ನಮೆಂಟ್ ನಡೆಯುತ್ತೆ, ಅದರಲ್ಲಿ ಯುವ ಅವರ ಮೂವ್ಸ್ ಆಗ್ಲಿ, ಫ್ಲೆಕ್ಸಿಬಿಲಿಟಿ ಆಗ್ಲಿ, ಅಥವಾ ರಿವಾಲ್ವಿಂಗ್ ಕ್ಯಾಮೆರಾ ಮೂವ್ಮೆಂಟ್ ಆಗ್ಲಿ, ಇವೆಲ್ಲವೂ ಎಫೆಕ್ಟಿವ್ ಆಗಿ ಇದ್ವು. ಪ್ರೊಡಕ್ಷನ್ ವಿಚಾರದಲ್ಲಿ ದುಡ್ಡು ಖರ್ಚು ಮಾಡಿರೋದು ಚೆನ್ನಾಗೇ ಕಾಣುತ್ತೆ. ಅದು ಒಂದು ರೀತಿಯಲ್ಲಿ ಈ ಚಿತ್ರಕ್ಕೆ ಡಿಸ್ಅಡ್ವಾಂಟೇಜ್ ಕೂಡ ಆಯ್ತೇನೋ. ಕಾರಣ ಆ ಲೋವರ್ ಮಿಡಲ್ ಕ್ಲಾಸ್ ರಿಲೇಟಿಬಿಲಿಟಿ ಸ್ವಲ್ಪ ಕಡಿಮೆ ಆಯ್ತಾ ಅಂತ. ಕಾಸ್ಟ್ಯೂಮ್ಸ್ ಕೂಡ ರಿಚ್ ಆಗಿ ಕ್ಲಾಸಿ ಆಗಿ ಇದ್ವು, ಆದ್ರೆ ಚೆನ್ನಾಗೂ ಇದ್ವು. ಅಂದ್ರೆ ಯುವ ಅವ್ರಿಗೆ ಕೊಟ್ಟಿರೋ ಆ ಮೋನೋಟೋನ್ ಕಲರ್ ಶರ್ಟ್ಸ್ ಅವರ ಕ್ಯಾರೆಕ್ಟರ್ಗೆ ಸೂಟ್ ಆಗ್ತಿತ್ತು. ಚಿತ್ರದ ಸಮಸ್ಯೆಗಳು ಜನರಿಕ್ ಕಥೆ, ಜನರಿಕ್ ಟ್ರೀಟ್ಮೆಂಟ್, ಪ್ರತಿ ಮಾತಿನಲ್ಲೂ ಪಂಚ್ ಲೈನ್ಸ್, ಸ್ಪೈಕ್ಸ್ ಇರಲಿಲ್ಲ. ಚಿತ್ರದ ಆರಂಭದಿಂದ ಕೊನೆಯವರೆಗೂ ಎಂಗೇಜ್ಮೆಂಟ್ ಒಂದೇ ಲೆವೆಲ್ ನಲ್ಲಿ ಸ್ವಲ್ಪ ಕಡಿಮೆನೆ ಇದ್ದದ್ದು. ಅಲ್ಲಲ್ಲಿ ನಾನು ಎಕ್ಸೈಟ್ ಆಗಿದ್ದು ಯುವ ಅವರ ಫೈಟ್ಸ್, ಎಸ್ಪೆಷಲಿ ಆ ಕಿಕ್ಸ್ಗೆ, ಆಕ್ಷನ್ ನಲ್ಲಿದ್ದ ಈಸ್ಗೆ, ಓವರ್ ಆಲ್ ಆಕ್ಷನ್ ಕೊರಿಯೋಗ್ರಫಿಗೆ. ಒಟ್ನಲ್ಲಿ ಅಪ್ಪ ಮಗನ ರೋಲ್ ರಿವರ್ಸಲ್ ಇರೋ ಕಥೆಯನ್ನ ಯುವಕರು ರಾಜಕುಮಾರರು ಮಾತ್ರವಲ್ಲ ರಾಜರೇ ಆಗಬಹುದು ಅಂತ ಹೇಳೋ ಒಂದು ಕಮರ್ಷಿಯಲ್ ಫಾರ್ಮ್ಯಾಟ್ ನಲ್ಲಿರೋ ಕಥೆಯನ್ನ ನೋಡೋ ಆಲೋಚನೆಯಲ್ಲಿ ನೀವಿದ್ರೆ ನೀವು ಈ ಚಿತ್ರವನ್ನ ಖಂಡಿತ. GT Holidays, South India's #1 travel brand. Govi, a vernacular edutech brand, skilling everyone everywhere.